ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ 2026-27ನೇ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಸೊ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶ್ರೀಮತಿ ಅರ್ಪಣಾ ಮೋಹನ್ ಕುಮಾರ್. ಈ ದಿನ ನಾನು 2026-27ನೇ ಸಾಲಿನ ಸೇತುಬಂಧ ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನ ಮಾಡೋದು ಶಾಲೆಗಳಲ್ಲಿ ಅಂತ ಹೇಳಬೇಕು ಅಂತ ಬಂದಿದ್ದೀನಿ. ಸೊ ಈ ವರ್ಷ ಇದ್ರ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಎಲ್ರಿಗೂ ಅರ್ಥ ಆಗೋ ಥರ ನಮ್ಮ DSCRTಯಿಂದ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಸೇತುಬಂಧ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳಲ್ಲಿ ನಾವು 2 ಥರ ನೋಡಬೇಕಾಗುತ್ತೆ. ಒಂದು ಅಪೇಕ್ಷಿತ ಕಲಿಕಾ ಫಲ FLNಗೂ ಬರಬೇಕು. ಇನ್ನೊಂದು ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಸಾಮರ್ಥ್ಯಗಳ ಆಧಾರಿತವಾಗಿಯೂ ನಾವು ಅಪೇಕ್ಷಿತ ಕಲಿಕಾ ಫಲಗಳನ್ನು ತಗೋಬೇಕಾಗುತ್ತೆ. DSCRT ಅವರ ಮಾರ್ಗದರ್ಶನದೊಂದಿಗೆ ಈ ವರ್ಷದ ಸೇತುಬಂಧ ಕಾರ್ಯಕ್ರಮ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೇತುಬಂಧ ಕಾರ್ಯಕ್ರಮದಲ್ಲಿ ನಾನು ಈ ದಿನ ತಗೋತಾ ಇರೋದು 8ನೇ ತರಗತಿ ಸೇತುಬಂಧ ಕಾರ್ಯಕ್ರಮದ ಬಗ್ಗೆ ನಾನು ಈ ದಿನ ಹೇಳ್ತಾ ಇದ್ದೀನಿ. 8ನೇ ತರಗತಿಯಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು ಯಾವ್ಯಾವುದಿದ್ದಾವೆ ಅಂತ ನೋಡ್ತಾ ಹೋಗೋಣ. ಈ ಅಪೇಕ್ಷಿತ ಕಲಿಕಾ ಫಲಗಳು ಒಟ್ಟಾರೆಯಾಗಿ 10 ಇದ್ದಾವೆ. 10ರಲ್ಲಿ ಮೊದಲ 4 ಕಲಿಕಾ ಫಲಗಳು FLNಗೆ ಸಂಬಂಧಿಸಿದ್ದಾಗಿದೆ. ಸೊ 1ನೇ ಕಲಿಕಾ ಫಲ 4 ಅಂಕಿಗಳವರೆಗಿನ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು. ಇದು ಸ್ನೇಹಿತರೆ. ನೆಕ್ಸ್ಟ್ 2ನೇ ಅಪೇಕ್ಷಿತ ಕಲಿಕಾ ಫಲ 4 ಅಂಕಿಗಳವರೆಗಿನ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡುವುದು. 3ನೇ ಅಪೇಕ್ಷಿತ ಕಲಿಕಾ ಫಲ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಸರಳ ಪದಗಳ ಲೆಕ್ಕಗಳನ್ನು ಬಿಡಿಸುವುದು. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವುದು. ಸಮಯ, ಹಣ, ಉದ್ದ ಮತ್ತು ಉಳಿದ ದತ್ತಾಂಶಕ್ಕೆ ಸಂಬಂಧಿಸಿದಂತೆ ಈ ಕಲಿಕಾ ಫಲ ಬರುತ್ತೆ. ನೆಕ್ಸ್ಟು 5ನೇ ಕಲಿಕಾ ಫಲ ಸಾಮಾನ್ಯ ಗಣಿತದ ಅಭಿವ್ಯಕ್ತಿಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ರಚಿಸುವುದು. ಅಂದರೆ ಬೋಡೋಮೋಸ್ ನಿಯಮಗಳನ್ನು ಅನ್ವಯ ಮಾಡಿಕೊಂಡು ಲೆಕ್ಕಗಳನ್ನು ಬಿಡಿಸುವುದು. ಹಾಗೆ ಮುಂದಿನ ಕಲಿಕಾ ಫಲ ವಿನ್ಯಾಸ ಮತ್ತು ನಿಯಮಗಳನ್ನು ಮತ್ತು ಸಾಮಾನ್ಯೀಕರಣದ ನಿಯಮಗಳ ಮೂಲಕ 2 ಮತ್ತು 3 ಅಂಕಿಯ ಸಂಖ್ಯೆಗಳನ್ನು ಬೀಜಗಣಿತದ ರೂಪಕ್ಕೆ ಪರಿವರ್ತಿಸುವುದು. ಹಾಗೆ ಮುಂದಿಂದು ದಶಮಾಂಶ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು ಮತ್ತು ದತ್ತಾಂಶಗಳನ್ನು ಭಿನ್ನ ರಾಶಿಗಳಲ್ಲಿ ವ್ಯತಿರಿಕ್ತವಾಗಿ ಪರಿವರ್ತಿಸುವುದು. ನೆಕ್ಸ್ಟ್ ತ್ರಿಕೋನದ ಅಸಮಾನತೆಯ ಗುಣಲಕ್ಷಣಗಳು ಮತ್ತು ಕೋನ ಆಧಾರಿತ ಗುಣಲಕ್ಷಣಗಳನ್ನು ಪ್ರಾಯೋಗಿಕವಾಗಿ ಮತ್ತು ತಾರ್ಕಿಕವಾಗಿ ಪರಿಶೀಲಿಸುವುದು. ಹಾಗೆ ಮುಂದಿಂದು ಛೇದಿಸುವ ಮತ್ತು ಸಮಾಂತರ ರೇಖೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು, ಕೈವಾರ ಮತ್ತು ಸ್ಕೇಲ್ ಬಳಸಿ ಸಮಾಂತರ ರೇಖೆಗಳನ್ನು ಎಳೆಯುವುದು. ಕೊನೆಯದು ತ್ರಿಕೋನದ ಅಸಮಾನತೆಯ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು ಮತ್ತು ಸೆಟ್ ಸ್ಕ್ವೇರ್ ಬಳಸಿ ಎತ್ತರವನ್ನು ಅಳೆಯುವುದು. ಸೊ ಒಟ್ಟಾರೆಯಾಗಿ 10 ಕಲಿಕಾ ಫಲಗಳು 8ನೇ ತರಗತಿಗೆ ಬರ್ತವೆ. ಇದರಲ್ಲಿ ಮೊದಲ 4 ಕಲಿಕಾ ಫಲಗಳು FLNಗೆ ಸಂಬಂಧಿಸಿದ್ದು, 5ರಿಂದ 10 ಸಾಮರ್ಥ್ಯಗಳು ಇಂದಿನ ತರಗತಿಗೆ ಸಂಬಂಧಿಸಿದ್ದು. ಹಾಗೆ ಪ್ರತಿಯೊಂದು ಕಲಿಕಾ ಫಲಕ್ಕೂ ಎಷ್ಟು ಪ್ರಶ್ನೆಗಳನ್ನು ಕೊಡಬೇಕು ಅನ್ನೋದನ್ನು ಸಹ DSCRT ಅವರೇ ಕೊಟ್ಟಿದ್ದಾರೆ. ನಮ್ಮ 8ನೇ ತರಗತಿಯ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಪ್ರತಿ ಕಲಿಕಾ ಫಲಕ್ಕೆ ಒಂದೊಂದು ಪ್ರಶ್ನೆಗಳನ್ನು ಈ ವರ್ಷ ನಾವು ತೆಗಿಬೇಕಾಗಿದೆ. ಸೊ ಒಟ್ಟಾರೆಯಾಗಿ 10 ಅಪೇಕ್ಷಿತ ಕಲಿಕಾ ಫಲಗಳಿದ್ದಾವೆ. ಅದಕ್ಕೆ 10 ಪ್ರಶ್ನೆಗಳನ್ನು ನಾವು ತೆಗಿಬೇಕಾಗುತ್ತೆ. ಸೊ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಈ ದಿನ ನಾವು 8ನೇ ತರಗತಿ ಸೇತುಬಂಧ ಕಾರ್ಯಕ್ರಮದಲ್ಲಿ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಯಾವ ಥರ ನಾನು ತೆಗೆದಿದ್ದೀನಿ ಅಂತ ನೋಡ್ತಾ ಹೋಗೋಣ. ಸೇತುಬಂಧ ಪೂರ್ವ ಪರೀಕ್ಷೆ. ಸೊ ನಾನು ತೆಗೆದಿರೋದು ಮೊದಲನೇ ಕಲಿಕಾ ಫಲಕ್ಕೆ ಸಂಬಂಧಿಸಿದಂಗೆ 5408 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಹೇಗೆ ಬರೆಯಲಾಗುತ್ತದೆ. 2ನೇ ಪ್ರಶ್ನೆ 3456 ಪ್ಲಸ್ 1234 ಪ್ಲಸ್ 6012 ಇದರ ಮೊತ್ತ ಎಷ್ಟು ಅಂತ ಕೇಳಿದ್ದೀನಿ. ನೆಕ್ಸ್ಟ್, ಒಂದು ತೋಟದಲ್ಲಿ 242 ಸಾಲುಗಳಿದ್ದು ಪ್ರತಿ ಸಾಲಿನಲ್ಲಿ 5 ಮಾವಿನ ಗಿಡಗಳಿವೆ.
ಹಾಗಾದರೆ ತೋಟದಲ್ಲಿರುವ ಒಟ್ಟು ಮಾವಿನ ಗಿಡಗಳ ಸಂಖ್ಯೆ ಎಷ್ಟು? ಇದು 3ನೇ ಕಲಿಕಾಫಲಕ್ಕೆ ಸಂಬಂಧಿಸಿದ ಪ್ರಶ್ನೆ. 4ನೇ ಕಲಿಕಾಫಲಕ್ಕೆ ಸಂಬಂಧಿಸಿದ್ದು, ಒಂದು ಬಸ್ಸಿನ ಪ್ರಯಾಣ ಬೆಳಿಗ್ಗೆ 9:30ಕ್ಕೆ ಆರಂಭವಾಗಿ ಮಧ್ಯಾಹ್ನ 1:30ಕ್ಕೆ ಕೊನೆಗೊಳ್ಳುತ್ತದೆ. ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ಎಷ್ಟು? 5ನೇದು, ಸಂಕ್ಷೇಪಿಸಿ ಅಂತ ಹೇಳ್ಬಿಟ್ಟು ಈ ಥರ ಬೋಡಮೋಸ್ ನಿಯಮವನ್ನು ಬಳಸ್ಕೊಂಡು ಮಾಡಲಿಕ್ಕೆ ಈ ಥರದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಹಾಗೆ ಸಂಖ್ಯಾ ಶ್ರೇಣಿಗೆ ಸಂಬಂಧಿಸಿದಂಗೆ 10, 14, 18, 22 ಅಂತ ಕೊಟ್ಬಿಟ್ಟು ಮುಂದೆ 2 ಡ್ಯಾಶ್ಗಳನ್ನು ಕೊಟ್ಬಿಟ್ಟು ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಕೇಳಿದ್ದೀನಿ. ಮತ್ತೊಂದು 0.24 ಈ ದಶಮಾಂಶ ಸಂಖ್ಯೆಯನ್ನು ಭಿನ್ನರಾಶಿಯಾಗಿ ಯಾವ ಥರ ಬರೆಯೋದು ಅಂತ ಪ್ರಶ್ನೆ ಕೇಳಿದ್ದೀನಿ. ಹಾಗೆ ಒಂದು ತ್ರಿಕೋನಕ್ಕೆ ಸಂಬಂಧಿಸಿದಂತೆ ಒಂದು ತ್ರಿಕೋನದ 3 ಬದಿಗಳ ಉದ್ದಗಳನ್ನು ಕೊಟ್ಟಿದ್ದೀನಿ. 5 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 11 ಸೆಂಟಿಮೀಟರ್ ಇದ್ದರೆ ಇಂಥ ಒಂದು ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ದೀನಿ. ಅಕಸ್ಮಾತ್ ಸಾಧ್ಯ ಆಗಲಿಲ್ಲ ಅಂದರೆ ಕಾರಣ ಬರೀಬೇಕು. ನೆಕ್ಸ್ಟು ಪಕ್ಕದ ಚಿತ್ರದಲ್ಲಿ ಸಮಾಂತರ ರೇಖೆಗಳು ಯಾವ್ಯಾವುದು ಅಂತ ಕೇಳಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಚಿತ್ರ ಕೊಟ್ಬಿಟ್ಟು ಇದರಲ್ಲಿ ಸಮಾಂತರ ರೇಖೆಗಳು ಯಾವುದು ಅಂತ ಕೇಳಿದ್ದೀನಿ. ನೆಕ್ಸ್ಟ್ ಕೊನೆಯದಾಗಿ ಒಂದು ತ್ರಿಭುಜದ ಆಧಾರ ಅಂದರೆ ಪಾದ 6 ಸೆಂಟಿಮೀಟರ್ ಆಗಿದ್ದು ಅದರ ಎತ್ತರ 4 ಸೆಂಟಿಮೀಟರ್ ಇದ್ದರೆ ಆ ಒಂದು ತ್ರಿಭುಜದ ಚಿತ್ರವನ್ನು ರಚಿಸಿ ಅಂತ ಪ್ರಶ್ನೆ ಕೇಳಿದ್ದೀನಿ. ಸೊ ಈ ಥರ 10 ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ 10 ಪ್ರಶ್ನೆಗಳನ್ನು ನಾನು 8ನೇ ತರಗತಿ ಪೂರ್ವ ಪರೀಕ್ಷೆಗೆ ತಗೊಂಡಿದ್ದೀನಿ ನಾನು. ಸೊ ಎಲ್ಲರಿಗೂ ನನ್ನ ಧನ್ಯವಾದಗಳು.